ನಮಸ್ಕಾರ ಸ್ನೇಹಿತರೆ. ಒಂದು ವಿಸಿಟಲ್ಲಾಗೆ ಹಿಮಾಲಯನ್ 450 ಇಶ್ಯೂ ಸಾಲ್ವ್ ಆಗಿಲ್ಲ. ರೈಟ್ ಸೈಡ್ ಪುಲ್ ಮಾಡುತ್ತೆ ಅಂತ ಏನು ಹೇಳಿದೆ ಅದು ಸಾಲ್ವ್ ಆಗಿಲ್ಲ. ಅದ್ರ ಜೊತೆ ಇನ್ನೊಂದು ಬ್ಲಂಡರ್ ಕೂಡ ಮಾಡಿದ್ರು ನಮ್ಮ ಸರ್ವಿಸ್ ಸೆಂಟರ್ ಅವರು. ಆ ಬ್ಲಂಡರ್ ಮತ್ತೆ ಈ ಇಶ್ಯೂನ ಸಾರ್ಟ್ ಮಾಡೋದಕ್ಕೆ ಮತ್ತೆ ಹೋಗ್ತಾ ಇದ್ದೀನಿ. ಹೀಗೆ ರಾಯಲ್ ಎನ್ಫೀಲ್ಡ್ ತಗೊಂಡ್ಮೇಲೆ ಒಂದು ವಿಸಿಟಲ್ಲಿ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಮರೀಚಿಕೆ ಇದ್ದಾಗೆ. ನೀವು ಅವಾಗ ಹೋಗ್ತಾ ಬರ್ತಾ ಇರ್ಬೇಕಾಗತ್ತೆ, ಒಂಥರ ಅತ್ತೆ ಮನೆಗೆ ಹೋದಂಗೆ. ಫ್ಲಾಶ್ ಬ್ಯಾಕ್. ನನಗೆ ಒಂದು 2 ಇಶ್ಯೂ ಇದೆ. ಒಂದು ರೈಟ್ ಸೈಡ್ ಪುಲ್ ಮಾಡುತ್ತೆ, ಅವ್ರು ಮಾಡಿದಾರೆಲ್ಲೋ ಗೊತ್ತಿಲ್ಲ ನನಗೆ. ಇಂಡಿಕೇಟರ್ ಫಿಟ್ಟಿಂಗ್ ಮಾಡೋದು ಸರಿಯಾಗಿಲ್ಲ. ಫ್ರೀ ಸರ್ವಿಸ್ ಇದ್ದರೂ ಇಷ್ಟೊಂತೂ ಬಂದೇ ಬರುತ್ತೆ. ನನಗೆ ಇನ್ವಾಯ್ಸ್ ಆದಮೇಲೆ 1 ಅವರ್ ಕಾಯಿಸಿದ್ದಾರೆ. ಲೇಬರ್ ಚಾರ್ಜಸ್ ಅನ್ನು ಫ್ರೀ ಕೊಡ್ತಾರೆ ಅಷ್ಟೇ. ಇಲ್ಲ, ಸಾಲ್ವ್ ಆಗಿಲ್ಲ. ಏನಪ್ಪ ಸೀನು ಅಂದರೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಕರ್ಮಕಾಂಡದ ಬಗ್ಗೆ ಮಾತಾಡೋಣ ಅಂತ ಈ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವತ್ತು. ನಮಸ್ಕಾರ ಫ್ರೆಂಡ್ಸ್. ಬೆಳಗ್ಗೆ ಇವತ್ತು ಬಗೀರನ ಫಸ್ಟ್ ಸರ್ವಿಸಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಾ ಈ ಹಿಂದೆ ಇಶ್ಯೂಸ್ಗಳ ಬಗ್ಗೆ ಹೇಳಿದ್ದೆ ಒಂದು ವಿಡಿಯೋದಲ್ಲಿ. ಸೊ ಆ ಇಶ್ಯೂಸ್ಗಳು ಇವತ್ತು ಸಾಲ್ವ್ ಆಗುತ್ತೋ ಇಲ್ವೋ ಅಂತ ನೋಡೋಣ. ನಂಗೆ ಬಂದಿರೋ ಇಶ್ಯೂಸ್ಗಳು ಬೇರೆಯವ್ರಿಗೆ ಕೂಡ ಬಂದಿದೆಯಾ ಅಥವಾ ನಂಗೆ ಮಾತ್ರ ಬಂದಿದೆಯಾ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಫಸ್ಟ್ ಸರ್ವಿಸಲ್ಲಿ ಕಂಪ್ಲೀಟ್ ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ. ಇಂಜಿನ್ ಆಯಿಲ್ ಫಿಲ್ಟರ್ಸ್ ಓಲ್ಡಿಂಗ್ಸ್ ಬರುತ್ತೆ, ಇದಿಷ್ಟು ಕಂಪ್ಲೀಟ್ ಚೇಂಜ್ ಆಗುತ್ತೆ. ಸೊ ಬ್ರೇಕ್ ಪಾಯಿಂಟ್ಸ್ 2 ಕ್ಲೀನ್ ಮಾಡ್ತಾರೆ. ಸೊ ಕ್ಲಚ್ ಅಡ್ಜಸ್ಟ್ಮೆಂಟು, ಚೈನ್ ಅಡ್ಜಸ್ಟ್ಮೆಂಟು, ಸ್ಪಾರ್ಕ್. ಮೈಸೂರು ಬಾಗಿಲೇ ವಿಜಾಂಗಿರ್ ಬಾದು ಚಂಪಾಕಲೆ ದಿಲ್ ಖುಷ್. ಓಕೆ, ನನಗೊಂದು 2 ಇಶ್ಯೂ ಇದೆ. ಒಂದು ರೈಟ್ ಸೈಡ್ ಪುಲ್ ಮಾಡುತ್ತೆ. ನೀವು ಅದು ಯೂನಿವರ್ಸಲ್ ಪ್ರಾಬ್ಲಮ್ ನೋಡಿರ್ಬೋದು. ಅದಕ್ಕೇನೋ ನಿಮಗೆ ಸೊಲ್ಯೂಷನ್ ಹೇಳ್ಯಾರ? ಈಗ ಅಲೈನ್ಮೆಂಟ್ ಮಾಡಿ ಚೆಕ್ ಮಾಡ್ತಾ ಇದ್ದೀವಿ. ಇನ್ ಕೇಸ್ ಆ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ರೈಟ್ ಸೈಡ್ ಪುಲ್ ಆಗೋದು ಒಂದು. ಇ ಸಿ ಯು ಕನೆಕ್ಟ್ ಮಾಡ್ತಾರಾ? ಇ ಸಿ ಯು ಕನೆಕ್ಟ್ ಮಾಡ್ತಾರೆ ಗಾಡಿದು? ಇ ಸಿ ಯುಗೆ ಕನೆಕ್ಟ್ ಮಾಡ್ತಾರೆ. ಯಾಕೆ ಮಾಡಲ್ಲ? ಪ್ರಾಬ್ಲಮ್ಸ್ ಇದೆಯಾ? ಪ್ರಾಬ್ಲಮ್ಸ್ ಅಂದರೆ ಲೈಟ್ ಆದರೆ ಮಾತ್ರ ಅದು. ಬಟ್ ಆಕ್ಸಿಲೇಟರ್ ಬಿಟ್ಟಾಗ ಸ್ವಲ್ಪ ಇರುತ್ತೆ ಟೋಟಲ್. ನೀವೇ ಚೆಕ್ ಮಾಡಿ ಒಂದ್ಸತಿ ಬೇಕಾರೆ. ಚೆಕ್ ಮಾಡೋಣ, ಮಾಡೋಣ. ಕಾಂಟ್ಯಾಕ್ಟ್ ನಂಬರ್ ಹೇಳಿ. 77 666 3629. ಅರ್ಥ ಆಯ್ತು ಅನ್ಸುತ್ತೆ. 8 ಫಸ್ಟ್ ಇಸ್ಕೊಳ್ಳಿ. ಓಕೆ, ಈವ್ನಿಂಗ್ ವರ್ಷನ್ ಸಿಗುತ್ತೆ. ಅದನ್ನು ಚೆಕ್ ಮಾಡಿ. ಒಂದು ಇಂಟರ್ಸೆಪ್ಟ್ ಅದು ಏನಾದ್ರು ಪ್ರಾಬ್ಲಮ್? ಇಂಡಿಕೇಟ್ರು ಬೆಂಡ್ ಆಗಿದೆ ಒಂದು ಸೈಡಿಗೆ. ಸಿಗುತ್ತೆ ಈಗ ಹೊಸದೇ ನಿಮ್ಮ ಹತ್ರನೇ ಹಾಕ್ಸಿರೋದು. ಫಿಟ್ಟಿಂಗ್ ಮಾಡ್ದಂಗೆ ಕರೆಕ್ಟಾಗಿ ಮಾಡಿಲ್ಲ. ಹೆಂಗೆ ಮಾಡೋದು? ಇಂಟರ್ಸೆಪ್ಟರ್ ಗಾಡಿದು ಇಂಡಿಕೇಟರ್ ಫಿಟ್ಟಿಂಗ್ ಮಾಡೋದು ಸರಿಯಾಗಿಲ್ಲ. ಇದೇ ಹೊಸದು. ಬ್ಯಾಲೆಟ್ ಡೆಲಿವರಿ ಬರ್ತೀರಲ್ಲ, ಅವಾಗ ತೊಗೊಂಡು ಯಾವಾಗ ವೀಕೆಂಡಲ್ಲಿ ಆಗೋದಿಲ್ಲ. ವೀಕೆಂಡಲ್ಲಿ ಬರ್ತೀರಾ? ಸ್ಯಾಟರ್ಡೇ ಬನ್ನಿ. ಸ್ಯಾಟರ್ಡೇ ಮಾರ್ನಿಂಗ್ ಗಾಡಿನ ಸರ್ವಿಸಿಗೆ ಬಿಟ್ಟು ವಾಪಸ್ ಹೊರಟ್ವಿ. ಸಂಜೆ ಒಳಗೆ ಕೊಡ್ತಾರಂತೆ. A few hours later. ಗಾಡಿನ ತಗೊಂಡು ಮನೆ ಕಡೆ ಹೊರಟೆ. ಬಿಲ್ ಎಷ್ಟು ಅಂತ ನೀವು ನನಗೆ ಕೇಳಿದ್ರೆ ಬಿಲ್ಲು 2056 ರೂಪಾಯಿ. ಫ್ರೀ ಸರ್ವಿಸ್ ಇದ್ರೂ ಇಷ್ಟೊಂತೂ ಬಂದೇ ಬರುತ್ತೆ. ಆಯಿಲ್, ಕನ್ಸ್ಯೂಮಬಲ್ಸ್ ಅಂತ ಹೇಳಿ ಇಷ್ಟು ಚಾರ್ಜ್ ಮಾಡೇ ಮಾಡ್ತಾರೆ. ಏನಪ್ಪ ಫ್ರೀ ಕೊಡ್ತಾರೆ ಅಂತ ಹೇಳಿದ್ರೆ ಲೇಬರ್ ಚಾರ್ಜಸ್ ಅನ್ನು ಫ್ರೀ ಕೊಡ್ತಾರೆ ಅಷ್ಟೇ. ಇನ್ಯಾವುದೇ ಐಟಮ್ಸ್ಗಳು ಯೂಸ್ ಮಾಡಿದ್ರು, ಯಾವುದೇ ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ರು ಅದಕ್ಕೆ ಯಾವುದಕ್ಕೂ ಫ್ರೀ ಇರೋದಿಲ್ಲ. ಬಟ್ ಸರ್ವಿಸಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡ್ರು. ಗಾಡಿ ಸರ್ವಿಸ್ ಮಾಡೋಕ್ಕೆ ಅಪ್ರಾಕ್ಸಿಮೇಟ್ಲಿ 1 ಅವರ್ ಸಾಕನ್ಸುತ್ತೆ ಫಸ್ಟ್ ಸರ್ವಿಸ್ ಮಾಡೋದಕ್ಕೆ. ಆದರೆ ಇವರು ನನಗೆ ಇನ್ವಾಯ್ಸ್ ಆದಮೇಲೆ 1 ಅವರ್ ಕಾಯಿಸಿದ್ದಾರೆ. ಗಾಡಿ ವಾಶಲ್ಲಿದೆ ಅಂತ ಹೇಳ್ತಾ ಗಂಟೆಗಟ್ಟಲೆ ಕಾಯಿಸ್ಬಿಟ್ರು. ಅದೊಂದು ಸಿಕ್ಕಾಪಟ್ಟೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಇವತ್ತು. ಮನೆಯಿಂದ ಹೊರಟು ಸರ್ವಿಸ್ ಸೆಂಟರ್ ರೀಚ್ ಆಗೋಕ್ಕೆ 5:30 ಆಗಿತ್ತು. ಗಾಡಿ ನನಗೆ 6:45 ಕೊಟ್ಟರು. ಅಂದರೆ ಹೆಚ್ಚು ಕಮ್ಮಿ 1.25 ಗಂಟೆ ನಾನು ಶೋರೂಮಲ್ಲೇ ಇದ್ದೆ. ಕೇಳಿದ್ರೆ ವಾಷಿಂಗಲ್ಲಿದೆ ಅಂತ ಹೇಳಿದ್ರು. ನಾನು ಚೆಕ್ ಮಾಡಿದೆ. ನಾನು ಯಾವಾಗ ಹೇಳಿದೆ, ಯಾವಾಗ 2 ಸತಿ 3 ಸತಿ ರಿಮೈಂಡರ್ ಕೊಟ್ಟ ಮೇಲೆ ವಾಷಿಂಗಿಗೆ ಹೋಗಿದೆ. ಅದಕ್ಕಿಂತ ಮುಂಚೆ ಗಾಡಿ ಸರ್ವಿಸ್ ಆಗಿದೆ ಅಂತ ಕಾಲ್ ಕೂಡ ಬಂದಿತ್ತು. ಆ ಕಾಲ್ ಮಾಡೋದಕ್ಕೆ ಯಾವ ಕ್ರೈಟೀರಿಯಾ ಅಂತ ನನಗೂ ಇನ್ನೂ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ದು ಹುಡುಗರಿಲ್ಲ, ಗಾಡಿ ವಾಶ್ ಮಾಡೋಕ್ಕೆ ಜನ ಇಲ್ಲ ಅಂತ ಲೇಟ್ ಆಯಿತು ಅಂತ ಹೇಳಿದ್ರು. ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ ನಾನು. ಇರ್ಬೋದು, ಗಾಡಿಗಳು ಜಾಸ್ತಿ ಆದಾಗ ಜನಗಳ ಕೊರತೆ ಆಗ್ಬೋದು. ಆದರೆ ಕಾಲ್ ಯಾವ ಕ್ರೈಟೀರಿಯಾ ಮೇಲೆ ಮಾಡ್ತೀರಾ ನೀವು? ಗಾಡಿ ರೆಡಿ ಆಗಿದೆ ಅಂತ. ನಾವು ಕೆಲಸ ಎಲ್ಲ ಬಿಟ್ಟು ಹೊರಡೆ ಬರ್ತೀವಲ್ಲ ಗಾಡಿ ತೊಗೊಳೋಕ್ಕೆ ಅಂತ. ಸೊ ನಮಗೆ ತೊಂದರೆ ಆಗೋದಿಲ್ವಾ ಅಂತ ನಾನು ರಿಟರ್ನ್ ಕೇಳಿದೆ. ಈ ಒಂದು ವಿಷಯಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವತ್ತು. ಇನ್ನು ನನ್ನ ಕಂಪ್ಲೇಂಟು ರೈಟ್ ಸೈಡ್ ಫುಲ್ಲು ಅದ್ರ ಬಗ್ಗೆ ಚೆಕ್ ಮಾಡಬೇಕು. ಸೊ ಫಸ್ಟ್ ಸರ್ವಿಸ್ ಆಯಿತು. ಇನ್ನೇನು ಸ್ಪೀಡ್ ಲಿಮಿಟ್ ಏನಿಲ್ಲ. ಒಂದು ಮೊಬೈಲ್ ಹೋಲ್ಡರ್ ಹಾಕ್ಸ್ಕೊಬೋದಿತ್ತಪ್ಪ.
ಮಕ್ಕಳೇ ಸ್ಟ್ರಾಂಗ್ ಗುರು. ರೈಟ್ ಸೈಡ್ ಪುಲ್ ಮಾಡೋ ಇಶ್ಯೂ ಔಟ್ ಆಗಿಲ್ಲ. ಸರಿಯಾಗಿ ಚೆಕ್ ಮಾಡೋಣ. ರೈಟ್ ಸೈಡಿಗೆ ಪುಲ್ ಮಾಡೋ ಇಶ್ಯೂ ಇಲ್ಲ, ಸಾಲ್ವ್ ಆಗಿಲ್ಲ. ನಾನು ಲೂಸ್ ಬಿಟ್ಟರೆ ಹೋಗ್ತಾ ಇದೆ ರೈಟ್ ಸೈಡಿಗೆ. ಅದು ಬಿಡಿ, ಅದು ರಾಯಲ್ ಎನ್ಫೀಲ್ಡ್ ಅವರು ಜನ್ಮಸಿದ್ಧ ಹಕ್ಕು, ಯಾವ ಪ್ರಾಬ್ಲಮ್ನು ಸಾಲ್ವ್ ಮಾಡದೇ ಇರೋದು. ರೈಡ್ ಬೈ ವೈರ್ದು ಇಶ್ಯೂ ಕಮ್ಮಿ ಆಗಿದೆ, ಅಂಥದ್ದೇನು ಫೀಲ್ ಆಗ್ತಾ ಇಲ್ಲ. ರೈಟ್ ಸೈಡ್ ಪುಲ್ ಮಾಡೋ ಇಶ್ಯೂ ಔಟ್ ಆಗಿಲ್ಲ. ರಾಯಲ್ ಎನ್ಫೀಲ್ಡ್ ತೊಗೊಂಡಿದ್ದೀರಾ ಅಂದರೆ ಕೆಲವೊಂದು ಪ್ರಾಬ್ಲಮ್ಸ್ಗಳ ಜೊತೆ ನೀವು ಜೀವನ ಮಾಡಲೇಬೇಕು. ಆಗಲ್ಲ ಬೇಡ ಅದು. Several days later. ನಮ್ಮ ಡೈಲಿ ಕಂಪ್ಯೂಟರ್ ಆಕ್ಸಸ್ ಏನಿತ್ತು ಅದ್ರದ್ದು ಬ್ಯಾಟ್ರಿ ಸ್ವಲ್ಪ ಇಶ್ಯೂ ಇತ್ತು. ಸೊ ಹಾಗಾಗಿ ಇದ್ರದ್ದೊಂದು ಬ್ಯಾಟ್ರಿ ಚೇಂಜ್ ಮಾಡಿಸ್ಕೊಂಬರೋಣ, ಹಾಗೆ ನಮ್ಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಕರ್ಮಕಾಂಡದ ಬಗ್ಗೆ ಮಾತಾಡೋಣ ಅನಿಸ್ತು. ಹಾಗೆ ಹೊರಟೆ. ಹಿಮಾಲಯ ನೋಡಿಸ್ಬಿಟ್ಟು ಈ ಆಕ್ಸಸ್ ತೊಗೊಂಡ್ರೆ ಒಳ್ಳೆ ಒಂಟೆ ಮೇಲೆ ಕೂತಿದ್ದೋನು ಯಾವುದೋ ಕತ್ತೆ ಮೇಲೆ ಕೂತಿದ್ದಂಗೆ ಅನಿಸ್ತಾ ಇದೆಯಪ್ಪ. ಜನ್ಮಕ್ಕೆ ಹೋಗೋ ಕತ್ತೆ ಆದರೂ ಹಾರ್ಡ್ ವರ್ಕ್ ಮಾಡೋದಿದೆ ಬಿಡಿ. ಎಂಥ ಲಗೇಜ್ ಆದರೂ, ನೀರಿನ ಕ್ಯಾನ್ ಆದರೂ, ಅಥವಾ ದಿನಸಿ ಸಾಮಾನಾದರೂ, ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ, ಒತ್ಕೊಂಬರೋದು ಈ ಆಕ್ಸಸ್ಸೇ. ಸೊ ಗಾಡಿ ಸರ್ವಿಸ್ ಮಾಡಿಸಿ ವಾಪಸ್ ತೊಗೊಂಡೋಗ್ತಾ ಇದ್ದೀನಿ. ಏನಪ್ಪ ಸೀನು ಅಂದರೆ, ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಾದ್ರೆ ನಾನು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ದೆ, ರೈಟ್ ಸೈಡ್ ಪುಲ್ ಮಾಡುತ್ತೆ ಅಂತ. ನಮ್ಮ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅವರು ಆ ಪಾಯಿಂಟನ್ನು ಅಟೆಂಡು ಮಾಡಿಲ್ಲ, ಅದ್ರ ಬಗ್ಗೆ ಸರಿ ಮಾಡೋಂಥ ರಿಸ್ಕ್ನು ತೊಗೊಂಡಿದ್ದಿಲ್ಲ. ಹಾಗೆ ನಾನು ಮನೆ ಹೋಗಿ ಗಾಡಿನ ಹಾಗೆ ನಿಲ್ಲಿಸಿದ್ದೆ. ಹೆಚ್ಚು ಕಡಿಮೆ 2 ದಿವಸ ಆದಮೇಲೆ, ನಾನು 2 ದಿವಸವರೆಗೂ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಗಾಡಿ ಎತ್ತಿದ್ದಿಲ್ಲ. ಗಾಡಿನ ತೆಗೆದು ನೋಡ್ಬೇಕಾದ್ರೆ ಚೈನಲ್ಲಿ ಯಾವುದೇ ರೀತಿಯಾದ ಲ್ಯೂಬ್ರಿಕೇಶನ್ ಆಗಿದ್ದಿಲ್ಲ. ಸರಿ, ಮೋಸ್ಟ್ಲಿ ಇವರು ಬಿಲ್ಲಿಂಗಲ್ಲೂ ಮಾಡಿಲ್ಲ ಇರಬೇಕು ಅಂತ ಅಂದ್ಕೊಂಡು ಬಿಲ್ಲನ್ನು ಓಪನ್ ಮಾಡಿ ನೋಡಿದೆ. ಅಲ್ಲಿ ನೀಟಾಗಿ ಲ್ಯೂಬ್ರಿಕೇಶನ್ ಚಾರ್ಜಸ್, ಚೈನ್ ಲೂಬ್ ಅಂತ ಹೇಳ್ಬಿಟ್ಟು ಬಿಲ್ ಮಾಡಿದ್ದಾರೆ. ಅರೌಂಡ್ 300-400 ರುಪೀಸ್ ಏನೋ ಮಾಡಿದ್ದಾರೆ. ನಾ ಬಿಲ್ಲನ್ನು ಹಾಕ್ತೀನಿ ಡಿಸ್ಪ್ಲೇಲಿ. ಈಗ ನನಗೆ ನೋಡ್ಬಿಟ್ಟು ಇವ್ರದ್ದು ಸರ್ವಿಸಿಂದು ಏನು ಎಥಿಕ್ಸ್ ಇರುತ್ತೆ ಅದ್ರ ಮೇಲೆ ಬೇಜಾರಾಯ್ತು. ಬಿಲ್ಲಿಂಗ್ ಹಾಕಿದ್ದಾರೆ, ಬಿಲ್ಲಿಂಗ್ ಹಾಕಿದ್ಮೇಲೆ ಮಾಡ್ಬೇಕಲ್ಲಪ್ಪ ಇವರು ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಯಿತು. ಸರ್ವಿಸ್ ಸೆಂಟರ್ ಅವ್ರು ಮಾಡಿರೋಂಥ ಈ ತಪ್ಪನ್ನ ಎಸ್ಕಲೇಟ್ ಮಾಡ್ಬೇಕನ್ನೋದು ನನ್ನ ಮನಸ್ಸಿಗೆ ಬಂತು. ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅವರಿಗೆ ಒಂದು ನೀಟಾಗಿ ಕುತ್ಕೊಂಡು ಒಂದು ಮೇಲ್ ಬರೆದೆ. ಒಂದು ರೈಟ್ ಸೈಡ್ ಪುಲ್ ಮಾಡೋಂಥ ಇಶ್ಯೂನ ಸಾಲ್ವ್ ಮಾಡಿಲ್ಲ, ಇವೊಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ರು ಕೂಡ ಅನ್ನೋದೊಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ಚೈನ್ ಲೂಬು ಮಾಡಿರೋದಕ್ಕೆ ಬಿಲ್ ಹಾಕಿದ್ದಾರೆ, ಬಟ್ ಯಾವುದೇ ರೀತಿ ಚೈನ್ ಲೂಬ್ ಇಲ್ಲ ಅಂತ ಹೇಳ್ಬಿಟ್ಟು ಮೇಲಲ್ಲಿ ಫೋಟೋ ಆಫ್ ಪ್ರೂಫನ್ನು ಕೂಡ ಅಟ್ಯಾಚ್ ಮಾಡಿಬಿಟ್ಟು ಹಾಕಿದ್ದೆ. ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅವರು ಒಂದೊಳ್ಳೆ ರೀತಿ ರೆಸ್ಪಾನ್ಸ್ ಮಾಡಿದ್ರು. ಆ ಎಸ್ಕಲೇಷನನ್ನು ರಿಸೀವ್ ಮಾಡಿ ನನಗೊಂದು ರಿಟರ್ನ್ ಮೇಲ್ ಬರೆದು, ನಿಮ್ಮ ಸರ್ವಿಸ್ ಸೆಂಟರಿಂದ ಕಾಲ್ ಬರುತ್ತೆ, ಯಾವ ಡೇಟ್ ಬೇಕು ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಏನಾದ್ರು ಹೋಗೋಕ್ಕೆ ಕಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಪಿಕಪ್ ಆಪ್ಷನ್ ಇರುತ್ತೆ, ಅದನ್ನು ತಗೊಳ್ಳಿ ಅಂತ ಅಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಅವರು ನನಗೆ ರಿಟರ್ನ್ ಮೇಲ್ ಮಾಡಿದ್ರು. ಸರ್ವಿಸ್ ಸೆಂಟರಿಂದ ಕಾಲ್ ಬಂತು. ಸರ್ವಿಸ್ ಸೆಂಟರಿಂದ ಒಬ್ರು ಮ್ಯಾನೇಜರ್ ಕಾಲ್ ಮಾಡಿದ್ರು. ಯಾವ ಸರ್ವಿಸ್ ಸೆಂಟರ್ ಮಾಡಿಸಿದೆ ಅದ್ರದ್ದು ಮ್ಯಾನೇಜರ್ ಕಾಲ್ ಮಾಡಿದ್ರು. ಮ್ಯಾನೇಜರ್ ಕಾಲ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ 10 ನಿಮಿಷ ಮಾತಾಡಿದ್ರು. ನೀವು ಯಾಕೆ ಕಂಪ್ಲೇಂಟ್ ರೈಸ್ ಮಾಡಿದ್ರಿ, ನಮ್ಮ ಹತ್ರನೇ ಬರ್ಬೋದಿತ್ತಲ್ಲ, ಈ ಥರ ಮಿಸ್ಟೇಕ್ಸ್ಗಳು ಆಗತ್ತೆ ಕೆಲವೊಮ್ಮೆ, ಆ ಮಿಸ್ಟೇಕ್ಸ್ಗಳನ್ನ ನಾವು ಸಾರ್ಟ್ ಮಾಡ್ಕೊಡ್ತೀವಿ. ನಿಮಗೆ ಮ್ಯಾನುಫ್ಯಾಕ್ಚರರಿಗೆ ಮೇಲ್ ಬರೆದ್ರು, ಸಾರ್ಟ್ ಮಾಡಬೇಕಾಗಿರೋದು ನಾವೇ, ಸೊ ಅವ್ರೇನು ಬಂದು ಸಾರ್ಟ್ ಮಾಡೋದಿಲ್ಲ, ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಫೋನಲ್ಲಿ ಹೇಳಿದ್ರು. ನಾನು ಅದಕ್ಕೆ ಹೇಳಿದೆ, ಇದು ಸಣ್ಣ ಪುಟ್ಟ ತಪ್ಪಲ್ಲ, ನೀವು ಇನ್ವಾಯ್ಸ್ ಮಾಡಿದ್ದೀರಾ, ಇನ್ವಾಯ್ಸ್ ಮಾಡ್ಬಿಟ್ಟು ಒಂದು ಲ್ಯೂಬ್ರಿಕೇಶನ್ ಮಾಡಿಲ್ಲ, ನಾವು ನೀವು ಮಾಡಿದ್ದೀರಾ ಅಂತ ಅನ್ಕೊಂಡು ನಾನೇನಾರ ಇಮಿಡಿಯೇಟ್ ಆಗಿ ಲಾಂಗಿಂಗ್ ತೊಗೊಂಡೋಗಿದ್ರೆ ಏನ್ ಕತೆ, ಆ ರೀತಿ ಎಲ್ಲ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೌದು ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗಿದೆ, ಯಾವತ್ತೂ ಆಗೋದಿಲ್ಲ, ಈ ಮಿಸ್ಟೇಕ್ ಯಾಕಾಯ್ತು ಅಂತ ನಾನು ನೋಡ್ತೀನಿ ಅಂತ ಹೇಳಿ. ಆಮೇಲೆ ನಾನೊಂದು ಪ್ರಶ್ನೆ ಕೇಳಿದೆ, ನಿಮ್ದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನು ಗಾಡಿ ಸರ್ವಿಸಿಗೆ? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕಂದ್ರೆ ಗಾಡಿ ತಗೊಂಡ ತಕ್ಷಣ ಯಾವುದೇ ಒಂದು ಸಣ್ಣ ಮೆಕ್ಯಾನಿಕ್ ಶಾಪ್, ವರ್ಕ್ ಶಾಪನ್ನೇ ತಗೊಳ್ಳಿ ನೀವು, ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಗಾಡಿ ತಗೊಂತಾರೆ, ಫಸ್ಟ್ ವಾಶ್ ಮಾಡ್ತಾರೆ, ವಾಶ್ ಮಾಡಿದ ನಂತರ ಗಾಡಿನ ಆಯಿಲ್ ಚೇಂಜೋ ಅಥವಾ ಸರ್ವಿಸೋ ಇನ್ನೊಂದೇನೋ ಬಿಚ್ಚೋದು ಮತ್ತೊಂದು ಎಲ್ಲದನ್ನು ಸ್ಟಾರ್ಟ್ ಮಾಡ್ಕೊಂತ. ಆದ್ರೆ ಇಲ್ಲಿ ಇವ್ರು ಮಾಡಿರೋದು ಏನು ಅಂದ್ರೆ, ಫಸ್ಟ್ ಗಾಡಿ ತಗೊಂಡಿದ್ದಾರೆ, ಫಸ್ಟ್ ಸರ್ವಿಸಲ್ಲಿ ಏನೂ ಮಾಡಿಲ್ಲ, ಬರೀ ಒಂದು ಆಯಿಲ್ ಒಂದು ಚೇಂಜ್ ಮಾಡಿದ್ದಾರೆ, ವಾಷಿಂಗಿಗೆ ಆಮೇಲೆ ಕಳಿಸಿದ್ದಾರೆ. ಅಕಸ್ಮಾತ್ ಲುಬ್ರಿಕೇಶನ್ ಮಾಡಿದ್ರು ಕೂಡ ನೀವು ಆಮೇಲೆ ವಾಷಿಂಗ್ ಕಳಿಸಿದ್ರೆ ಆ ಲುಬ್ರಿಕೇಶನ್ ಇನ್ ಗತಿ ಏನಾಗಬೇಕು? ಇವ್ರು ಹೊಡೆಯಂತ ವಾಟರ್ ಫೋರ್ಸಿಗೆ ಅಥವಾ ಸೋಪ್ ಆಯಿಲ್ ಏನ್ ಹಾಕ್ತಾರೆ ಅದಕ್ಕೆ ಲುಬ್ರಿಕೇಶನ್ ಗತಿ ಏನಾಗಬೇಕು? ಈ ರೀತಿ ನಾನು ಪ್ರಶ್ನೆ ಕೇಳಿದಾಗ, ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಈ ತರ ಇದ್ರು, ನೀವು ಯಾಕೆ ಗಾಡಿನ ಲಾಸ್ಟಿಗೆ ವಾಶ್ ಮಾಡಿದ್ರಿ ಅಂತ. ಯಾಕಂದ್ರೆ ನನ್ನ ಗಾಡಿನ ಅವರು ಲಾಸ್ಟಿಗೆ ವಾಶ್ ಮಾಡಿರ್ತಾರೆ. ಸೊ ನನಗೆ ಅಲ್ಲಿ ಪ್ರೂಫ್ ಸಿಕ್ಕಿದ್ದು ಏನಂದ್ರೆ, ಇವರು ಕೊಡಕ್ಕಿಂತ ಮುಂಚೆ ವಾಶ್ ಮಾಡ್ತಾ ಇದಾರೆ ಗಾಡಿನ, ಅಂದ್ರೆ ಲುಬ್ರಿಕೇಶನ್ ಮಾಡಿ ಸರ್ವಿಸ್ ಮಾಡಿ ಅದ ನಂತರ ವಾಷಿಂಗ್ ಕೊಟ್ಟು ಆಮೇಲೆ ಗಾಡಿನ ಕೊಡ್ತಾರೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಯ್ತು. 2 ದಿವಸ ಆದ ನಂತರ ಲುಬ್ರಿಕೇಶನ್ ಕಡೆ ಗಮನ ಹರಿಸ್ತೆ, ಆ ಲುಬ್ರಿಕೇಶನ್ ಒಂದು ಚೂರು ಇಲ್ದಿರೋದು ನೋಡ್ಬಿಟ್ಟು ನನಗೆ ಸಿಕ್ಕಾಬಟ್ಟೆ ಬೇಜಾರಾಯ್ತು. ಸೊ ಈ ರೀತಿ ಒಂದು
ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದಾರಲ್ಲ. ರಾಯಲ್ ಎನ್ಫೀಲ್ಡ್ ಅವರು ತಮ್ಮ ಬ್ರ್ಯಾಂಡ್ ಬೆಳೆಸೋಕ್ಕೋಸ್ಕರ ಎಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಒಂದು ಪ್ರಾಪರ್ ಸರ್ವಿಸ್ ಕೊಡಬೇಕು ಅಂತ ಅವರು ಒಂದು ಸಿಸ್ಟಮ್ ಅನ್ನ ಹಾಕೊಂಡಿದ್ರೆ, ಇಲ್ಲಿ ನಾರ್ಮಲ್ ಈ ಶೋರೂಮ್ಗಳವರು, ಈ ಸರ್ವಿಸ್ ಸೆಂಟರ್ ಅವರು ಮಾಡೋ ಚಿಕ್ಕ ಪುಟ್ಟ ಎರರ್ಗಳಿಂದ ಇಷ್ಟೊಂದೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ ಅನ್ನೋದು ನೋಡಿ ನಂಗೆ ಸಿಕ್ಕಾಪಟ್ಟೆ ಅಪ್ಸೆಟ್ ಆಯ್ತು. ನಾನು ಗಾಡಿ ಸರ್ವಿಸ್ ಮಾಡಿಸಿದ್ದು ಸಾಟರ್ಡೆ, ಪ್ರಾಬ್ಲಮ್ ಇರೋದು ಗೊತ್ತಾಗಿದ್ದು ಮಂಡೇನೆ ಇಮಿಡಿಯೇಟ್ ಆಗಿ ಮೇಲ್ ಬರ್ದಿದ್ದೆ ರಾಯಲ್ ಎನ್ಫೀಲ್ಡ್ ಅವರಿಗೆ. ನನಗೆ ಟ್ಯೂಸ್ಡೇ ಕಾಲ್ ಬಂದಿತ್ತು. ಟ್ಯೂಸ್ಡೇ ಕಾಲ್ ಬಂದ ತಕ್ಷಣ ನಾನು ಸಾಟರ್ಡೆ ನಾನು ಬರ್ತೀನಿ ಇದನ್ನ ಫಿಕ್ಸ್ ಮಾಡಕ್ಕೆ ಅಂತ ಹೇಳಿದ್ದೆ. ಅಂದ್ರೆ ಇವತ್ತು ಹೋಗಿದ್ದೆ. ಇವತ್ತು ಹೋಗ್ಬಿಟ್ಟು ಅವ್ರ ಇಶ್ಯೂಸ್ಗಳನ್ನೆಲ್ಲ ಸಾರ್ಟ್ ಮಾಡಿದಾರ ಅಂತ ಅವರು ಕನ್ಫರ್ಮೇಶನ್ ತಗೊಂಡ್ರು, ಒಂದು ಸೈನ್ ಆಫ್ ಕೂಡ ಮಾಡಿಸ್ಕೊಂಡ್ರು. ಇದ್ರ ಪ್ರಕಾರ ಹೇಳೋದಾಯ್ತು ಅಂತಾರೆ, ಈಗ ರೈಟ್ ಸೈಡ್ ಫುಲ್ ಇಶ್ಯೂ ಏನಿತ್ತು ಅದು ಸಾರ್ಟ್ ಆಗಿದೆಯಾ ಅಂತ ನಾನು ನಿಮಗೆ ತೋರಿಸ್ತೀನಿ. ತೋರಿಸ್ತೀನಿ. ಸೊ ನೀವು ನೋಡೋದಾದ್ರೆ ರೈಟ್ ಸೈಡ್ ಪುಲ್ಲಿಂಗ್ ಇಶ್ಯೂ ಸಾರ್ಟ್ ಆಗಿದೆ. ಮತ್ತೊಂದು ಸತಿ ತೋರಿಸ್ತೀನಿ. ಎರಡು ಕೈ ಬಿಟ್ಟಿದ್ದೀನಿ. ನಾನು ಸೆಂಟ್ರಲ್ಲೇ ಇದ್ದೀನಿ. ಗಾಡಿ ಯಾವುದೇ ಕಾರಣಕ್ಕೂ ರೈಟ್ ಸೈಡ್ ಲೀಡ್ ಮಾಡ್ತಾ ಇಲ್ಲ. ಸೊ ಇದೊಂದು ಅಪ್ಡೇಟು ನಿಮಗೆಲ್ಲರಿಗೂ. ನಿಮಗೇನೋ ರೈಟ್ ಸೈಡ್ ಫುಲ್ ಮಾಡ್ತಾ ಇದೆ ಅಂತ ನಿಮಗೆ ಅನಿಸಿದ್ರೆ ಇನಿಷಿಯಲಲ್ಲೇ, ಅಂದರೆ ಗಾಡಿ ಡೆಲಿವರಿ ತೊಗೊಂಡಿದ್ದ ದಿವಸ ಅಥವಾ ನೆಕ್ಸ್ಟ್ ಡೇ ಅನಿಸಿದ್ರೆ, ನೀವು ಇಮಿಡಿಯೇಟಾಗಿ ಅವಾಗಲೇ ಸರ್ವಿಸ್ ಸೆಂಟರ್ ವಿಸಿಟ್ ಮಾಡಿಬಿಟ್ಟು ಸರಿ ಮಾಡಿಸ್ಕೊಳ್ಳಿ. ಯಾಕಂದರೆ ನನಗೊಂದು ಇನ್ಸಿಡೆಂಟ್ ಆಯಿತು. ಏನಂತ ಹೇಳಿದ್ರೆ, ಅವರು ರೈಟ್ ಸೈಡ್ ಫುಲ್ ಮಾಡ್ತಾ ಇದೆ ಅಂತ ನಾನು ಕಂಪ್ಲೇಂಟ್ ರೈಸ್ ಮಾಡಿದಾಗ ಅವ್ರು ನನಗೆ ಹೇಳಿದ್ದು, ನೀವು ರೈಸರ್ಸ್ ಹಾಕಿದ್ದೀರಾ ಅದಕ್ಕೋಸ್ಕರ ನಿಮಗೆ ಫುಲ್ ಮಾಡ್ತಾ ಇದೆ ಅಂತ ಒಂದು ಹೇಳಿದ್ರು. ಒಂದು ಹಾರಿಕೆಯ ಉತ್ತರ ಅದು. ಅದಕ್ಕೆ ನಾನು ಆಯಿತು, ಓಕೆ ಬಿತ್ತೀನಿ, ಇದನ್ನು ರೈಸರ್ಸ್ ಬಿಚ್ಚಿಸ್ತೀನಿ, ಅವಾಗ ಇಮಿಡಿಯೇಟಾಗಿ ಸರಿ ಆಗಿರಬೇಕು, ನಾನು ಮತ್ತೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಥವಾ ಮತ್ತೆ ನಾನು ಎಸ್ಕಲೇಟ್ ಮಾಡ್ತೀನಿ ಅಂತ ಹೇಳಿದೆ. ಅವಾಗ ಅವ್ರು ಅರ್ಥ ಮಾಡ್ಕೊಂಡು, ಅಂದರೆ ಅದು ಏನಂದರೆ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ, ಈ ರೀತಿ ಏನು ಇಶ್ಯೂ ಇಲ್ಲ, ನಿಮ್ಮದೇ ಇಶ್ಯೂ ಅನ್ನೋ ಕಾರಣ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದು ವೇಗಾಗಿ ಆನ್ಸರ್ಸ್ಗಳನ್ನ ಮಾಡ್ತಾ ಇದ್ರು. ಸೊ ನಾನು ಹೇಳಿದೆ, ರೈಸರ್ಸ್ ಬಿಚ್ತೀನಿ ನಾನು, ಹಂಗಾರೆ ಗಾಡಿ ಸರಿಯಾಗಿ ಓಡಬೇಕು, ಅದ್ರ ರೈಟ್ ಸೈಡ್ ಫುಲ್ ಮಾಡಬಾರ್ದು. ಅಕಸ್ಮಾತ್ ಅದೇನು ರೈಟ್ ಸೈಡ್ ಅವಾಗಲೂ ಫುಲ್ ಮಾಡ್ತು ಅಂದರೆ ನಾನು ಮತ್ತೆ ಎಸ್ಕಲೇಟ್ ಮಾಡ್ತೀನಿ, ಸರಿ ಮಾಡಿಲ್ಲ ಇವರು, ಮತ್ತೆ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಅಂತ. ಅವಾಗ ಇಲ್ಲ ನಾವು ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವಾಗ ಚೆಕ್ ಮಾಡಿದ್ರು. ಏನಿಲ್ಲ, ಅವರು ಅಲ್ಲಿ ವೀಲ್ನ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಅಷ್ಟೇ. ವೀಲ್ ಬ್ಯಾಲೆನ್ಸಿಂಗ್ ಮಾಡಿದ ತಕ್ಷಣ ಸರಿ ಆಗ್ತಾ ಇದೆ ಅಂತ ಏನು ಮೇಜರ್ ಪ್ರಾಬ್ಲಮ್ ಅಲ್ಲ. ಅದೇ ನಾನು ಮುಂಚೆ ಕೂಡ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಲಿಂಕ್ ಇದೆ ಮೇಲ್ಗಡೆ. ಸೊ ಇದು ಮೇಜರ್ ಇದಲ್ಲ, ಅಂದರೆ ನಾವು ಹ್ಯಾಂಡ್ಲ್ ಬಾರ್ನ ಬಿಟ್ಟಾಗ ನಿಮಗೆ ಫುಲ್ ಮಾಡೋದು. ಹ್ಯಾಂಡ್ಲ್ ಬಾರ್ ಇಟ್ಕೊಂಡಿದ್ರೆ ಒಂದು ಚೂರು ಫೀಲ್ ಆಗುತ್ತೆ. ಒಂದು ಮೈನರ್ ಬ್ಯಾಲೆನ್ಸಿಂಗ್ ಇಶ್ಯೂ ಇರೋದ್ರಿಂದ ರೈಟ್ ಸೈಡ್ ಫುಲ್ ಮಾಡೋ ಒಂದು ಇಶ್ಯೂ ಇದೆ. ಇನ್ನೊಂದು ಪಾಯಿಂಟ್ ಏನಂದ್ರೆ, ನೀವು ಯಾವುದೇ ಬ್ರ್ಯಾಂಡಿನ ಫ್ಯಾನ್ ಆಗಿರಿ, ಸಮಸ್ಯೆ ಬಂದಾಗ ಅಥವಾ ಬೇರೆಯವರಿಗೆ ಯಾರಿಗೆ ಸಮಸ್ಯೆ ಬಂದಾಗ ಅದನ್ನ ಸಮರ್ಥಿಸ್ಕೊಳ್ಳಲ್ಲ. ಆ ಸಮಸ್ಯೆನ ಹೇಗೆ ಪರಿಹಾರ ಹುಡುಕ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಸೊ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡು ಅಂತ ಹೇಳ್ಬಿಟ್ಟು ಅವ್ರು ಮಾಡೋ ಮಿಸ್ಟೇಕ್ಸ್ಗಳನ್ನು ಅಥವಾ ಅವ್ರ ಸರ್ವಿಸ್ ಸೆಂಟರ್ಗಳು ಮಾಡೋಂಥ ಮಿಸ್ಟೇಕ್ಸ್ಗಳನ್ನು ಸಪೋರ್ಟ್ ಮಾಡಬಾರ್ದು. ಈ ಆಕ್ಸೆಸ್ ಇನ್ ಬ್ಯಾಟ್ರಿ ಚೇಂಜ್ ಮಾಡಿಸಿದ್ದಾಯ್ತು. ನಾನು ಹಿಮಾಲಯಂದು ರೈಟ್ ಸೈಡ್ ಪುಲ್ಲಿಂಗ್ ಇಶ್ಯೂನು ಸಾರ್ಟ್ ಆಯ್ತು. ಸದ್ಯಕ್ಕೆ ಯಾವುದೇ ಇಶ್ಯೂ ಇಲ್ಲ ಅಂದ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆ ರೀತಿಯ ಇನ್ಫಾರ್ಮೇಷನ್ಗಳು, ಆಂಟಿಕ್ ಗಾಡಿಗಳ ಬಗ್ಗೆ ಡೀಟೇಲ್ಸ್ಗಳು, ಒಳ್ಳೊಳ್ಳೆ ಬೆಸ್ಟ್ ಪ್ಲೇಸ್ಗಳು, ಟೂರಿಸಂ ಸ್ಪಾಟ್ಸ್ಗಳು, ಮೋಟೋ ವ್ಲಾಗ್ಗಳು, ಹೊಸ ಗಾಡಿ, ಹಳೆ ಗಾಡಿ, ಎಲ್ಲ ಗಾಡಿಗಳ ಬಗ್ಗೆ ರಿವ್ಯೂ, ಆಕ್ಸೆಸರೀಸ್ ಬಗ್ಗೆ ರಿವ್ಯೂ, ಹೀಗೆ ಕೊಡ್ತಾ ಹೋಗ್ತೀನಿ. ಸೊ ನೀವು ಅದನ್ನ ಸಪೋರ್ಟ್ ಮಾಡೋದಕ್ಕೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹ್ಯಾವ್ ಎ ಸೇಫ್ ರೈಡ್.